ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ತಾವು ಗಮನಿಸ್ತಾ ಇರಬಹುದು, ಮುಳಬಾಗಿಲಿನ ಗಲ್ಲಿ ಗಲ್ಲಿಗಳಲ್ಲಿ, ಬೀದಿ ಬೀದಿಗಳಲ್ಲಿ, ಮುಖ್ಯ ರಸ್ತೆಗಳಲ್ಲಿ ಈಗ ಪೊಲೀಸ್ ಇಲಾಖೆ ಯಾರು ಹೆಲ್ಮೆಟ್ ಧರಿಸಿಲ್ಲ ದ್ವಿಚಕ್ರ ವಾಹನ ಸವಾರರು ಅವ್ರಿಗೆ ಫೈನ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಒಳ್ಳೆ ಬೆಳವಣಿಗೆ. ನಾನು ಸಾರ್ವಜನಿಕರಲ್ಲಿ ಮತ್ತು ದ್ವಿಚಕ್ರ ವಾಹನ ಸವಾರರಲ್ಲಿ ಮನವಿ ಮಾಡ್ಕೊಳ್ತೀನಿ, ಯಾಕೆ ಫೈನ್ ಕಟ್ತೀರಾ? ಅಲ್ಲಿ 500 ರೂಪಾಯಿ ಫೈನ್ ಕಟ್ತಾ ಇದ್ದಾರೆ, ಫೈನ್ ತಗೊಳ್ತಾ ಇದ್ದಾರೆ. ಅದರ ಬದಲು ಒಂದು ಒಳ್ಳೆ ಹೆಲ್ಮೆಟ್ ಅನ್ನು ತಗೊಳ್ಳಿ, ಹಾಕೊಳ್ಳಿ. ಮನೆಯಿಂದ ಯಾವಾಗಲೂ ನೀವು ಮನೆ ಆಚೆ ಹೋಗ್ಬೇಕು, ದ್ವಿಚಕ್ರ ವಾಹನವನ್ನು ಚಲಾಯಿಸ್ಬೇಕಂದ್ರೆ ಕಂಪಲ್ಸರಿ ನೀವು ನೀವು ಹೆಲ್ಮೆಟ್ ಅನ್ನು ಧರಿಸಿ ಮತ್ತು ಪ್ರಯಾಣವನ್ನು ಮಾಡಿ. ಈಗಾಗಲೇ ಡಿಸೆಂಬರ್ 1ರಿಂದ ಕೋಲಾರ ಜಿಲ್ಲೆಯಾದ್ಯಂತ ಮಾನ್ಯ ಪೊಲೀಸ್ ಅಧೀಕ್ಷಕರಾದ ನಿಖಿಲ್ ರವರು ಮತ್ತು DC ಗಳ MR ರವಿ ಅವರೆಲ್ಲರೂ ಸೇರಿ ಇಲ್ಲಿ ಒಂದು ಆದೇಶವನ್ನು ಹೊರಡಿಸಿದ್ರು. ಏನು, ಕಂಪಲ್ಸರಿ ಹೆಲ್ಮೆಟ್ ಅನ್ನು ಹಾಕ್ಬೇಕಂತ ಆದೇಶ ಹೊರಡಿಸಿದ ಮೇಲೆ 2-3 ದಿನಗಳ ರಿಲ್ಯಾಕ್ಸೇಷನ್ ಕೊಟ್ಟಿದ್ರು. ಏನು, ಯಾರು ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಅನ್ನು ಹಾಕದೆ ಬರ್ತಾ ಇದ್ರು ಅವರಿಗೆ ರಿಲ್ಯಾಕ್ಸೇಷನ್ ಏನಂದ್ರೆ, ಹೆಲ್ಮೆಟ್ ಅನ್ನು ತಗೊಂಡ್ ಬನ್ನಿ, ಗಾಡಿ ತಗೊಂಡ್ ಹೋಗಿ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಹಾಗಿಲ್ಲ, ಎಲ್ರಿಗೂ ಗೊತ್ತಾಗ್ತಾ ಇದೆ. ಈಗ ಫೈನ್ ಹಾಕ್ತಾ ಇದ್ದಾರೆ. ಅದಕ್ಕೆ ನಾವು ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಯಾಕಪ್ಪ ಅವೇರ್ನೆಸ್ ಅಂದ್ರೆ, ಫೈನ್ ಇಂದ ಬಚಾವಾಗ್ಲಿ, ನಿಮ್ಮ ಪ್ರಾಣಕ್ಕೆ ನೀವು ರಕ್ಷಣೆ ಮಾಡ್ಕೊಳ್ಳಿ ಅಂತ. ಕೆಲವರು ಈಗಾಗಲೇ ಈಗ ಶುರು ಮಾಡಿದ್ದಾರೆ. ಏನಂದ್ರೆ, ಯಾಕೆ ನಮ್ಮ ಮುಳಬಾಗಿಲು ನಗರಕ್ಕೆ ಅಗತ್ಯ ಇತ್ತ, ಆಚೆ ಏನು ಮುಳಬಾಗಿಲು ಬಿಟ್ಟು ಹೋದ್ರೆ ಹೆಲ್ಮೆಟ್ ಅನ್ನು ಕಡ್ಡಾಯ ಮಾಡ್ಬೇಕಾಗಿತ್ತು ಅಂತ. ಆ ರೀತಿ ಇಲ್ಲ, ನಮ್ಗೆ ಏನು ಆದೇಶ ಬಂದಿದೆ ಅದಕ್ಕೆ ಪಾಲನೆ ಮಾಡ್ಬೇಕಾಗಿದೆ. ಕೆಲವರು ಈಗ ಮುಳಬಾಗಿಲು ನಗರದ ಕೆಲವು ಸರ್ಕಲ್ಸ್ ಇದೆ, ಅಲ್ಲಿ ಮಾತ್ರ ಚೆಕ್ ಮಾಡ್ತಾರೆ ಅಂತ ನಿಮ್ಗೆ ಆ ರೀತಿ ಅನ್ಸ್ಕೊಂಡಿರ್ಬಹುದು. ಆದ್ರೆ ಇವತ್ತಿಂದ ಎಲ್ಲಾ ಪ್ರಮುಖ ರಸ್ತೆಗಳಲ್ಲಿ, ಬೀದಿಗಳಲ್ಲಿ ಎಲ್ಲಿ ಪೊಲೀಸ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಎಚ್ಚೆತ್ಕೊಳ್ಳಿ, ಎಚ್ಚೆತ್ಕೊಳ್ಳಿ, ಎಚ್ಚೆತ್ಕೊಳ್ಳಿ. ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಬಳಸಿ.